ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನನಗೆ ಇಷ್ಟವಾಗಿರೋ ಟಾಪಿಕ್ ಬಂದು ಪವರ್ ಆಫ್ ಕಂಪೌಂಡಿಂಗ್. ವಾಟ್ ಇಸ್ ಪವರ್ ಆಫ್ ಕಂಪೌಂಡಿಂಗ್? ಒಂದು ಸೋನ್ ಅಮೌಂಟ್ ನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ ಡಬಲ್ ಆಗಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳ್ತೀನಿ. ಪವರ್ ಆಫ್ ಕಾಂಪೌಂಡಿಂಗ್ ಬಂದು ಏತ್ ವಂಡರ್ ಇನ್ ದ ವರ್ಲ್ಡ್ ಅಂತ ಬಿಟ್ಟು ಆಲ್ಬರ್ಟ್ ಐನ್ಸ್ಟೀನ್ ಅವರು ಮೆನ್ಷನ್ ಮಾಡ್ತಾರೆ. ಸೊ ಅಂದ್ರೆ ಮೊದಲನೇ ವರ್ಷ ನನಗೆ 12,000 rupees ರಿಟರ್ನ್ ಬರುತ್ತೆ. ಸೊ ನನಗೆ ವರ್ಷ ಒಂದು ವರ್ಷದಲ್ಲಿ ನನಗೆ ಓವರ್ ಆಲ್ 1,12,000 rupees ಕಲೆಕ್ಟ್ ಆಯಿತು. ಎರಡನೇ ವರ್ಷ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ಕೊಳ್ಳಿ. ಸೊ ನನಗೆ ಎರಡನೇ ವರ್ಷ 13,440 rupees ನನಗೆ ರಿಟರ್ನ್ ಬರುತ್ತೆ. ಅದು ನನಗೆ ಓವರ್ ಆಲ್ 1,25,440 rupees ಎರಡನೇ ವರ್ಷ ಕಲೆಕ್ಟ್ ಆಗುತ್ತೆ. ಅದನ್ನ ಮೂರನೇ ವರ್ಷ ಇನ್ವೆಸ್ಟ್ ಮಾಡ್ತೀನಿ. 1,25,440 ಮೂರನೇ ವರ್ಷ ಇನ್ವೆಸ್ಟ್ ಮಾಡಿದ್ರು ಅಂದ್ರೆ ಓವರ್ ಆಲ್ 1,40,492 rupees ನಿಮಗೆ ಅಮೌಂಟ್ ಕಲೆಕ್ಟ್ ಆಗುತ್ತೆ. ಅದನ್ನ ಫೋರ್ತ್ ಇಯರ್ ಇನ್ವೆಸ್ಟ್ ಮಾಡಿದ್ರೆ 16,000 rupees ರಿಟರ್ನ್ ಬರುತ್ತೆ. 16,859 rupees ರಿಟರ್ನ್ ಬರುತ್ತೆ. ಫಿಫ್ತ್ ಇಯರ್ ನಿಮಗೆ 18,882 rupees ನಿಮಗೆ ರಿಟರ್ನ್ ಬರುತ್ತೆ. ಸಿಕ್ಸ್ತ್ ಇಯರ್ ನಿಮಗೆ 21,148 rupees ರಿಟರ್ನ್ ಬರುತ್ತೆ. ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಹೋದ್ರೆ ಸೊ ನಿಮಗೆ 1,00,000 rupees ನೀವು ಫಸ್ಟ್ ಇಯರ್ ಇನ್ವೆಸ್ಟ್ ಮಾಡಿದಾಗ ಸಿಕ್ಸ್ತ್ ಇಯರ್ ನಿಮಗೆ ಓವರ್ ಆಲ್ 1,97,382 rupees ನಿಮಗೆ ಓವರ್ ಆಲ್ ಕಲೆಕ್ಟ್ ಆಗುತ್ತೆ. ಅಂದ್ರೆ ವಿಚ್ ಇಸ್ 6 years ತಗೊಳುತ್ತೆ. 1,00,000 ನಿಮಗೆ ಡಬಲ್ ಆಗಕ್ಕೆ 6 years ತಗೊಳುತ್ತೆ. ಯಾವಾಗ 12% ರಿಟರ್ನ್ ನಿಮಗೆ ಬಂದಾಗ. ಅದೇ ನಮಗೆ 18% ರಿಟರ್ನ್ ಬರ್ತಿದೆ ಅಂದ್ರೆ ನಿಮಗೆ ಜಸ್ಟ್ ಒಂದು 4 years ಅಲ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ 24% ನಮಗೆ ರಿಟರ್ನ್ ಬರ್ತಿದೆ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಸೊ ನಿಮಗೆ ಜಸ್ಟ್ 3 years ಅಲ್ಲಿ ನಿಮಗೆ ಅಮೌಂಟ್ ಡಬಲ್ ಆಗುತ್ತೆ. 1,00,000 rupees ನಿಮಗೆ 2,00,000 ಆಗೋದಕ್ಕೆ 3 years ಈಸ್ ಎನಫ್. ಫಾರ್ ಎಕ್ಸಾಂಪಲ್ 1 crore rupees ನೀವು ಇನ್ವೆಸ್ಟ್ ಮಾಡಿದ್ರೆ 3 crore ಆಗೋದಕ್ಕೆ ಜಸ್ಟ್ ಒಂದು 3 years ಅಲ್ಲಿ ನಿಮಗೆ ಅದು ಡಬಲ್ ಆಗುತ್ತೆ. ಸೊ ಇದೇ ರೀತಿ ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಬೇಕಾದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ತರ ಇನ್ವೆಸ್ಟ್ ಮಾಡಬೇಕು ಅನ್ನೋ ಸುಮಾರಷ್ಟು ನಿಮಗೆ ಗೊಂದಲ ಇದ್ದಾಗ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ತರ ಫ್ಯೂಚರ್ ವಿಡಿಯೋಸ್ ಅನ್ನು ಅಪ್ಡೇಟ್ ಮಾಡ್ತೀನಿ. ಸೊ ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.